ಸರಿ. ಈಗ ಮುಂದಿನ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥದ್ದು. ಇದು ಪ್ರತಿ ವರ್ಷ ನಿಮಗೆ 8, 9 ಐ ಥಿಂಕ್ 7ನೇ ಕ್ಲಾಸಲ್ಲೂ ಕೂಡ ಈ ಪಾಠ ಇರುತ್ತೆ. ಅಂದ್ರೆ ನಾವು ಯಾವುದೇ ರೇಖಾಕೃತಿಗಳನ್ನು ಮುಖ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಅಂತಕ್ಕಂಥದ್ದು. ಸಮತಲಾಕೃತಿಗಳು ಯಾವ್ಯಾವು ಯಾರಾದ್ರೂ ಹೇಳ್ತೀರಾ? ಒಬ್ರು ಎಲ್ಲಾ ಬಹುಭುಜಾಕೃತಿಗಳು, ಮತ್ತೆ ಅದ್ರ ಜೊತೆಗೆ ಆಯತ ಅದೆಲ್ಲ ಬಹುಭುಜಾಕೃತಿನೇ ಅಲ್ಲ. ವೃತ್ತ ಮತ್ತೆ ಬಹುಭುಜಾಕೃತಿಗಳು ಅಲ್ವಾ? ಇವುಗಳನ್ನು ನಾವೇನಂತ ಕರಿತೀವಿ? ಸಮತಲಾಕೃತಿಗಳು ಅಂತ ಕರಿತೀವಿ. ಸಮತಲಾಕೃತಿಗಳಿಗೆ ಎಷ್ಟು ಆಯಾಮ ಇರುತ್ತೆ? 2 ಆಯಾಮ ಇರುತ್ತೆ. ಅವು ಏನನ್ನು ಮಾತ್ರ ಹೊಂದಿರ್ತವೆ? ಉದ್ದ ಮತ್ತು ಅಗಲ. ಕರೆಕ್ಟ್. ಕೇವಲ ವಿಸ್ತೀರ್ಣವನ್ನು ಮಾತ್ರ ಹೊಂದಿರ್ತವೆ. ಹೌದಾ? ಘನಾಕೃತಿಗಳು ಎಷ್ಟು ಆಯಾಮವನ್ನು ಹೊಂದಿರ್ತವೆ? 3 ಆಯಾಮ. ಸಕಮ ಯಾವ್ಯಾವು? ಜೋರಗಡೆ ಉದ್ದ, ಅಗಲ, ಎತ್ತರ 3 ಆಯಾಮವನ್ನು ಹೊಂದಿರ್ತವೆ. ನಾಗರಾಜ, ಅವಕ್ಕೆ ವಿಸ್ತೀರ್ಣದ ಜೊತೆಗೆ ಮತ್ತೇನಿರುತ್ತೆ? ಘನಫಲ ಇರುತ್ತೆ. ಏನ್ ಘನಫಲ ಅಂತಂದ್ರೇನು? ಇಳಿಸುವ ಪ್ರಮಾಣ ಅಲ್ವಾ? ಸೊ ಅದ್ರೊಳಗಡೆ ಎಷ್ಟು ತುಂಬಬಹುದು ಅಂತಕ್ಕಂಥದ್ದು ಅದಕ್ಕೆ ಘನಫಲ ಅಂತ ಕರಿತೀವಿ. ನಾನು ನಿಮಗೆ ಉದಾಹರಣೆನ ಹೋದ ವರ್ಷ ಕೂಡ ಹೇಳಿದ್ದೆ. ಈ ಉದಾಹರಣೆಗೆ ಒಂದು ವೃತ್ತ ಇದೆ ಅಂತ ಅನ್ಕೊಳ್ಳಿ. ಈ ಎಷ್ಟು ಜಾಗವನ್ನ ಆಕ್ರಮಿಸ್ಕೊಂಡಿದೆ ಅಂತಕ್ಕಂಥದ್ದೇನು? ವಿಸ್ತೀರ್ಣ. ಹೌದಾ? ಅದೇನೆ ಇಲ್ಲಿ ಒಂದು ಗೋಳ ಇದೆ. ಗೋಳದ ಉದಾಹರಣೆ ಏನು? ವಾಲಿಬಾಲ್ ಆಗಿರ್ಬೋದು, ಶಾರ್ಟ್ ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ನೀವು ಆಡ್ತಕ್ಕಂಥ ಗೋಲಿ ಆಗಿರ್ಬೋದು, ಇವೆಲ್ಲ ಗೋಳ. ನೀವು ವಾಲಿಬಾಲ್ ಒಳಗಡೆ ನೀವು ಗಾಳಿ ಹೊಡಿತಕ್ಕಂಥ ಪಂಪ್ ತಗೊಂಡು ಗಾಳಿ ತುಂಬ್ತೀರ. ಆದ್ರೆ ಈ ವೃತ್ತದಲ್ಲಿ ನಾವೇನಾದ್ರೂ ಇದನ್ನು ಹೋಲ್ ಮಾಡಿ ಗಾಳಿ ತುಂಬಲಿಕ್ಕೆ ಸಾಧ್ಯನಾ? ಅಂದ್ರೆ ಅರ್ಥ ಇದ್ರೊಳಗಡೆ ಏನನ್ನೂ ತುಂಬಲಿಕ್ಕೆ ಆಗೋದಿಲ್ಲ, ಇಳಿಸ್ಲಿಕ್ಕೆ ಆಗೋದಿಲ್ಲ, ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಜಾಗವನ್ನ ಆಕ್ರಮಿಸ್ಕೊಂಡಿದೆ. ಹಾಗಾಗಿ ಇದನ್ನು ವಿಸ್ತೀರ್ಣ ಅಂತ ಕರಿತೀವಿ. ಅವನ್ನ ನಾವು ಅದನ್ನ ಘನಫಲ, ಘನಾಕೃತಿ ಅಲ್ಲದಲ್ಲೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಘನಫಲವನ್ನ ಹೊಂದಿರೋದಿಲ್ಲ. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಘನಾಕೃತಿಗಳಿಗೂ ಮತ್ತು ಸಮತಲಾಕೃತಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಸಮತಲಾಕೃತಿ ಅಂದ್ರೆ ನಿಮ್ಮ ಎಕ್ಸೈಸ್ ಮೇಲೇನೋ ಅಥವಾ ಬೋರ್ಡ್ ಮೇಲೇನೋ ಆಸ್ ಇಟ್ ಈಸ್ ಬರೀಬಹುದೇ ವಿನಃ ಅವು ಯಾವನ್ನೂ ಕೂಡ ನಾವು ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಇದೊಂದು ಬಾಕ್ಸ್ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಇದರ ಅರ್ಥ ಏನಿದು? ಘನಾಕೃತಿ. ಯಾಕಪ್ಪ ಅಂತ ಹೇಳಿ ಇದಕ್ಕೆ 3 ಆಯಾಮ ಇದೆ. ಉದ್ದ ಅಂದ್ರೆ ಇದನ್ನ ತೋರಿಸ್ತೀರ, ಅಗಲ ಅಂದ್ರೆ ಇದನ್ನ ತೋರಿಸ್ತೀರ, ಎತ್ತರ ಅಂದ್ರೆ ಇದನ್ನ ತೋರಿಸ್ತೀರ. ಹೌದಾ? ಯಾರೇ ಒಬ್ಬ ವಿದ್ಯಾರ್ಥಿ ಕರೆದಿದ್ರು ಈ ಬಾಕ್ಸಿನ ಉದ್ದವನ್ನು ತೋರಿಸಪ್ಪ ಅಂದ್ರೆ ಸರ್ ಇದು ಉದ್ದ, ಇದಾಗಲ, ಎತ್ತರ ಅಂತ ತೋರಿಸ್ತೀರ. ಹೌದಾ? ಸೊ ಹಾಗೇನೆ ಇದಕ್ಕೆ ಇದರ ಸುತ್ತಲೂ 6 ಮುಖಗಳಿಗೂ ಎಷ್ಟು ಬಣ್ಣ ಹೊಡಿಬಹುದು ಅಂತಕ್ಕಂಥ ವಿಸ್ತೀರ್ಣ. ಇದ್ರೊಳಗಡೆ ಎಷ್ಟು ಚಾಕ್ಲೇಟ್ಸ್ ಅನ್ನ ತುಂಬಬಹುದು, ಅಥವಾ ಇದ್ರೊಳಗಡೆ ಎಷ್ಟು ಮರಳನ್ನು ತುಂಬಬಹುದು, ಇದ್ರೊಳಗಡೆ ಎಷ್ಟು ಬಿಸ್ಕೆಟ್ ಅನ್ನು ಕೂರಿಸಬಹುದು ಅಂತಕ್ಕಂಥದ್ದು ಇದರ ಘನಫಲ ಆಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮತಲಾಕೃತಿಗಳಿಗೂ ಮತ್ತು ಘನಾಕೃತಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸಮತಲಾಕೃತಿಗಳು ಕೇವಲ 2 ಆಯಾಮವನ್ನು ಹೊಂದಿದ್ದು ಅವು ಕೇವಲ ವಿಸ್ತೀರ್ಣವನ್ನು ಮಾತ್ರ ಹೊಂದಿರ್ತವೆ. ಘನಾಕೃತಿಗಳು 3 ಆಯಾಮವನ್ನು ಹೊಂದಿದ್ದು ಅವು ವಿಸ್ತೀರ್ಣ ಮತ್ತು ಘನಫಲ ಎರಡನ್ನು ಕೂಡ ಹೊಂದಿರ್ತವೆ. ಈಗ ಅನೇಕ ಘನಾಕೃತಿಗಳನ್ನು ನೋಡಿದ್ರೆ ಮುಖ್ಯವಾಗಿ ಇದು ಕೂಡ ಹೋದ ವರ್ಷ ಹೇಳಿದೆ. ಏನಿದು? ಚೌಕ ಘನ ಅಥವಾ ವರ್ಗ ಘನ ಅಥವಾ ಘನ ಅಂತ ಕರೀತಾರೆ. ಹಾಗೇನೆ ಇದು ಆಯತ ಘನ. ಇದಕ್ಕೆ ಬರೇ ಘನ ಅಂತ ಹೇಳ್ಬಾರ್ದು. ಬರೇ ಘನ ಅಂತ ಹೇಳಿದ್ರೆ ಇದು ಮಾತ್ರ ಆಗುತ್ತೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಆಯತ ಘನ ಅಂತ ಹೇಳ್ಬೋದು. ಇಟ್ಟಿಗೆ ಆಗಿರ್ಬೋದು, ಇವೆಲ್ಲ ಆಯತ ಘನ. ಅಥವಾ ನಮ್ಮ ಕೊಠಡಿಯ ಆಗಿರ್ಬೋದು, ಇದು ಕೂಡ ಆಯತ ಘನಾಕೃತಿಯಲ್ಲಿದೆ. ಅಥವಾ ನಮ್ಮ ಡಸ್ಟರ್ ಇರ್ಬೋದು, ಇದು ಕೂಡ ಆಯತ ಘನಾಕೃತಿನಲ್ಲಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಆಯತ ಘನಾಕೃತಿನಲ್ಲಿ ಇರ್ತಕ್ಕಂಥದ್ದು ದಿನನಿತ್ಯ ನಾವು ಸಾಕಷ್ಟು ನೋಡ್ಬೋದು. ಹಾಗೇನೆ ಇದು ಹೌದಾ? ಈಗ ಸುಮ್ಮನೆ ಈಗ ಹೋದ ವರ್ಷ ನೋಡೋಣ ಎಷ್ಟು ಮ್ಯಾಪ್ ಇಟ್ಕೊಂಡಿದ್ದೀರಾ ಅಂತಕ್ಕಂಥದಕ್ಕೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಯಾವ ರೀತಿ ಡಿರೈವ್ ಮಾಡ್ತಕ್ಕಂಥದ್ದು. ಸಿಲಿಂಡರ್ನ ಸೂತ್ರ ಏನು ಅಂತ ಹೇಳಿದ್ರೆ ಎಲ್ಲರೂ ಸುಲಭವಾಗಿ ಹೇಳ್ತೀರಾ. ಸೊ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಅಲ್ವಾ? A is equal to 2πr ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ. ಇದು 8 ಮತ್ತು 9ನೇ ಕ್ಲಾಸ್
ಎರಡರಲ್ಲೂ ಕೂಡ ಇದೆ. ಹಾಗೆ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನು? ಸೊ ಇದು ಹೇಗೆ ಬರುತ್ತೆ ಅಂತಕ್ಕಂಥದ್ದು, ಇದರ ಡೆರಿವೇಶನ್ ಹೇಗಿದೆ ಅಂತಕ್ಕಂಥದ್ದು ನಾನು ನೋಡಿ. ಈಗ ಈ ಸಿಲಿಂಡರ್ ನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಮೇಲ್ಮೈ ಇದೆ. ಮೇಲ್ಗಡೆ ಒಂದು ವೃತ್ತಾಕಾರದ ಸಮತಲ ಮಟ್ಟವಾಗಿರೋದ್ರಿಂದ ಇದನ್ನು ಸಮತಲ ಅಂತ. ಕೆಳಗಡೆನೂ ಕೂಡ ಒಂದು ವೃತ್ತಾಕಾರದ ಸಮತಲ ಇದೆ, ಕಾಣ್ತಾ ಇದೆಯಾ? ಹಾಗೇನೆ ಇದರ ಪಾರ್ಶ್ವ ಮೇಲ್ಮೈ ಹೇಗಿದೆ? ವಕ್ರವಾಗಿರೋದ್ರಿಂದ ಇದನ್ನು ಪಾರ್ಶ್ವ ಮೇಲ್ಮೈ ಅಂತ ಕೂಡ ಕರಿತೀವಿ, ಈಗ ನಾನು ನೋಡಿ ಇಲ್ಲಿ ಇದರ ಒಂದು ಪೇಪರ್ ನ ಸಹಾಯದಿಂದ ಈ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥ ನೋಡೋಣ. ಇಲ್ಲಿ ಪೇಪರ್ ಅನ್ನು ಇಟ್ಬಿಟ್ಟು ಇದರ ಸುತ್ತ ವಕ್ರ ಮೇಲ್ಮೈ ಸಂಪೂರ್ಣವಾಗಿ ಆವರಿಸುವ ರೀತಿಯಲ್ಲಿ ಕರೆಕ್ಟ್ ನೋಡಿ ಕೂತಿದ್ಯಾ, ನೀಟ್ ಕಂಪ್ಲೀಟ್ ಕವರ್ ಆಗುವ ರೀತಿಯಲ್ಲಿ ನಾನು ಅಲ್ಲಿಗೆ ಇದರ ಅರ್ಥ ಏನು? ಈ ಪೇಪರ್ ಕಂಪ್ಲೀಟ್ ಆಗಿ ಆ ವಕ್ರ ಮೇಲ್ಮೈನ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಈ ಸಿಲಿಂಡರ್ ನ ವಕ್ರ ಮೇಲ್ಮೈ ಮತ್ತು ಈ ಆಳೆಯ ಮೇಲ್ಮೈ ವಿಸ್ತೀರ್ಣ ಎರಡೂ ಕೂಡ ಪರಸ್ಪರ ಸಮನಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಕರೆಕ್ಟಾ? ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ, ಈಗ ಇದನ್ನು ಓಪನ್ ಮಾಡಿದ್ರೆ ಈ ಮೇಲ್ಮೈ ಯಾವ ಆಕಾರವಾಗಿ ಬಂದಿದೆ? ಈಗ ಆಯತಾಕಾರವಾಗಿ ಬಂದಿದೆ. ಸೊ ನಾನೇನ್ ತಗೊಳ್ತೀನಿ, ಈಗ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಒಂದೇ. ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತಾಕಾರದ ಆಳೆಯ ವಿಸ್ತೀರ್ಣ, ಆಯತದ ವಿಸ್ತೀರ್ಣ. ಸರಿನಾ? ನಮಗೆ ಆಯತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ. ಏನು ಆಯತದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಏನು ಸೂತ್ರ? ಪಾದ ಇಂಟು ಅಂತಾರೆ. ಅದಕ್ಕೆ ತ್ರಿಭುಜದ ವಿಸ್ತೀರ್ಣ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಇಂಟು ಸಿ ಅಲ್ವಾ? ಈಗ ಇನ್ನೊಂದ್ಸರಿ ನೋಡ್ರಿ, ನಾನು ಇನ್ನೊಂದ್ಸರಿ ಸುತ್ತಿ, ಇದು ಉದ್ದ ಕರೆಕ್ಟಾ, ಇದು ಅಗಲ. ಈಗ ಸಿಲಿಂಡರ್ ಮೇಲೆ ಸುತ್ತಿದಾಗ, ಇದನ್ನ ಸಿಲಿಂಡರ್ ನ ಘನಾಕೃತಿಯ ಮೇಲೆ ಸುತ್ತಿದಾಗ ಉದ್ದ ಹೋಗ್ಬಿಟ್ಟು ಯಾವುದಕ್ಕೆ ಸಮ ಆಗುತ್ತೆ ಅಥವಾ ಯಾವ್ದ್ರ ಮೇಲೆ ಕರೆಕ್ಟ್ ಕೂಡುತ್ತೆ ನೋಡ್ರಿ. ಕರೆಕ್ಟಾ? ಇದು ಉದ್ದ ತಾನೆ? ಇದೇನಿದು? ವೃತ್ತದ ವೃತ್ತ ಅಲ್ಲ, ವೃತ್ತ ಅಂದ್ರೆ ಪೂರ್ತಿ ವೃತ್ತದ ಪರಿಧಿಯ ಮೇಲೆ ಕುತ್ಕೊಂಡಿದೆ. ಅಗಲ ಹೋಗ್ಬಿಟ್ಟು ಯಾವ್ದ್ರ ಮೇಲೆ ಕುತ್ಕೊಂಡಿದೆ? ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ದೂರವನ್ನೇ ಅಂತ ಕರಿತೀವಿ ಎತ್ತರ ಮೇಲೆ ಕುತ್ಕೊಂಡಿದೆ, ವಕ್ರ ಮೇಲ್ಮೈ ಕುತ್ಕೊಂಡಿಲ್ಲ. ಸಿಲಿಂಡರ್ ನ ಎತ್ತರಕ್ಕೆ ಸಮ ಆಗಿದೆ. ಅಂದ್ರೆ ಇಲ್ಲಿ ಆಯತದ ಉದ್ದ ವೃತ್ತಾಕಾರದ ಸಮತಲದ ಪರಿಧಿಗೆ ಸಮನಾಗಿದೆ, ಸಿ ಪರಿಧಿ. ಆಯತದ ಅಗಲ ಸಿಲಿಂಡರ್ ನ ಎತ್ತರಕ್ಕೆ ಸಮ ಆಗಿದೆ, ಎಚ್ ಅಂತ ಸೂಚಿಸ್ತಾರೆ. ಪರಿಧಿ ಕಂಡುಹಿಡಿತಕ್ಕಂಥ ಸೂತ್ರ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ವೃತ್ತದ ಪರಿಧಿಯನ್ನು ಕಂಡುಹಿಡಿಯಲಿಕ್ಕೆ ವೃತ್ತದ ಪರಿಧಿ ಮರ್ತೋಗಿದೆ ಸರ್, ನಿನ್ನೆ ಹೇಳಿದ್ದೆ ಮರ್ತೋಗಿರುತ್ತೆ, ಹೋದ ವರ್ಷ ಜ್ಞಾಪಕ ಇರುತ್ತಾ? ಜ್ಞಾಪಕ ಇದೆಯಾ? ಯಾರಾದ್ರೂ ಹೇಳ್ತೀರಾ? ಬರದ್ಮೇಲೆ ಹೇಳ್ತಾರೆ. ಸಿ ಇಸ್ ಈಕ್ವಲ್ ಟು 2 ಪೈ ಆರ್. ಹೌದಾ? ಸಿ ಇಸ್ ಈಕ್ವಲ್ ಟು 2 ಪೈ ಆರ್ ಅಥವಾ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಅಂತ ಕೂಡ ಕರಿತೀವಿ. ಡಿ ಯಾವಾಗಪ್ಪ ಅಂದ್ರೆ ವ್ಯಾಸ ಕೊಟ್ಟಾಗ, ತ್ರಿಜ್ಯ ಕೊಟ್ಟಿದ್ರೆ ಸಿ ಇಸ್ ಈಕ್ವಲ್ ಟು 2 ಪೈ ಆರ್. ಎಚ್ ಅನ್ನೋದ್ರಿಂದ ಅಗಲ ಅನ್ನೋದನ್ನ ಎಚ್ ಅಂತಲೇ ಇದೆ. ಈಗ ಏನ್ ಮಾಡೋಣ, ಉದ್ದ ಇರೋ ಜಾಗದಲ್ಲಿ ಅದು ಯಾವ್ದಕ್ಕೆ ಸಮ? ವೃತ್ತ ಪರಿಧಿಗೆ ಸಮ. ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು? ಇಷ್ಟು ಅಗಲ ಎಷ್ಟಕ್ಕೆ ಸಮ ಆಗಿದೆ? ಇದಿಷ್ಟನ್ನು ಗುಣಿಸ್ಕೊಂಡು ಎಷ್ಟಾಗುತ್ತೆ? ಎಚ್ ಅಂತಕ್ಕಂಥದ್ದು ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಅಥವಾ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ. ಓಕೆ, ಹಾಗೇನೆ ಹಾಗಾದ್ರೆ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಾದ್ರೆ ಇದರಲ್ಲಿ ಏನೇನು ಉಳಿತು? ಇದನ್ನು ಸುತ್ತಿದ್ರೆ ಕರೆಕ್ಟ್ ವಕ್ರ ಮೇಲ್ಮೈಗೆ ಸಮ ಆಯ್ತು. ಅಲ್ಲಿಗೆ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಆಯ್ತು. ಇನ್ನೇನೇನು ಉಳಿದಿದೆ? ಕವರ್ ಆಗಿಲ್ದಲ್ಲ ಇರೋದು, ಮೇಲ್ಗಡೆ ಒಂದು ವೃತ್ತ ಇದೆ, ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಅಂತೂ ಸುಲಭ ಜ್ಞಾಪಕ ಇದೆ ಅಂತ ಅನ್ಕೊಂಡಿದ್ದೀನಿ. ಏನು? ಇದೊಂದು ಪೈ ಆರ್ ಸ್ಕ್ವೇರ್, ಇದೊಂದು ಪೈ ಆರ್ ಸ್ಕ್ವೇರ್. ಇವೆರಡನ್ನೂ ಕೂಡ ಅದು ಕೂಡ್ಬಿಟ್ರೆ ನಮಗೆ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಸೊ ಹಾಗಾಗಿ ನಾವೇನ್ ಬರೀಬಹುದು? ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಇಸ್ ಈಕ್ವಲ್ ಟು
ಎರಡು ವೃತ್ತ ಸಮತಲಗಳ ವಿಸ್ತೀರ್ಣ, ಎರಡು ವೃತ್ತ ಸಮತಲಗಳ ವಿಸ್ತೀರ್ಣ ಪ್ಲಸ್ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಎರಡು ವೃತ್ತಾಕಾರದ ಅಂದ್ರೆ ಎರಡು ಅಂಗೆ ಹೇಳಿ ವೃತ್ತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನು ಅಂತ ಪೈ ಆರ್ ಸ್ಕ್ವೇರ್ ಅಂತ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗಿನ ಪೈ ಆರ್ ಎಚ್ ಅಂತ. ಹಾಗೆ ಅದ್ರಲ್ಲಿ ಏನೇನ್ ಕಾಮನ್ ಇದೆಯಾ, ಎರಡು ಕಡೆ ಎರಡು ಕಾಮನ್ ಇದೆ, ಮತ್ತೆ ಪೈ ಕಾಮನ್ ಇದೆ, ಆರ್ ಕಾಮನ್ ಇದೆ. ಇದಿಷ್ಟು ಎರಡು ಪೈ ಆರ್ ಕಾಮನ್ ತಕೊಂಡ್ರೆ ಏನು ಉಳಿತು, ಆರ್ ಉಳಿತು. ಎರಡು ಪೈ ಆರ್ ಕಾಮನ್ ತಕೊಂಡ್ರೆ ಉಳಿತು, ಎಚ್ ಉಳಿತು. ಇದನ್ನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ನೋಡಿ. ದಿಸ್ ಇಸ್ ಕಾಲ್ಡ್ ಡೆರಿವೇಶನ್ ಅಂತ ಕರೀತಾರೆ. ಈ ಡೆರಿವೇಶನ್ ನಿಮಗೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವ ಕಾರಣಕ್ಕೂ ಸೂತ್ರಗಳು ಬರ್ತೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ ಜ್ಞಾಪಕ ಬಂದ್ರು. ಸರ್ ಒಂದು ಆಳೆ ತಗೊಂಡು ಸುತ್ತಿದ್ರು, ಅದು ಆಯತಾಕಾರದಲ್ಲಿ ಬಂದಿತ್ತು. ಆ ಆಯತವನ್ನು ಓಪನ್ ಮಾಡಿದಾಗ ವೃತ್ತ ಪರಿಧಿಗೆ ಸಮ ಆಯಿತು. ವೃತ್ತ ಪರಿಧಿ ಅಂದ್ರೆ 2 ಪೈ ಆರ್, ಅಗಲ ಎತ್ತರಕ್ಕೆ ಸಮ ಆಯಿತು. ಅವೆರಡರ ಗುಣಲಬ್ಧ 2 ಪೈ ಆರ್ ಇಂಟು ಎಚ್ ಅಂದ್ರೆ 2 ಪೈ ಆರ್ ಎಚ್ ಆಯಿತು. ಪೂರ್ಣ ಮೇಲ್ಮೈ ಬೇಕು ಅಂದ್ರೆ ವಕ್ರ ಮೇಲ್ಮೈಗೆ ಮೇಲ್ಗಡೆದೊಂದು ವೃತ್ತ ಕೆಳಗಡೆದೊಂದು ವೃತ್ತದ ವಿಸ್ತೀರ್ಣವನ್ನು ಸೇರಿಸಬೇಕು. 2 ಪೈ ಆರ್ ಸ್ಕ್ವೇರ್ ಪ್ಲಸ್ 2 ಪೈ ಆರ್ ಎಚ್, ಎರಡರಲ್ಲಿ ಕಾಮನ್ ತಗೊಂಡಾಗ 2 ಪೈ ಆರ್ ಇಂಟು ಆರ್ ಪ್ಲಸ್ ಎಚ್. ಹಾಗೆ ಸಿಲಿಂಡರ್ನ ಘನಫಲ ಗೊತ್ತಿದೆ ನಿಮಗೆ, ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅಂತಕ್ಕಂಥದ್ದು ಸಿಲಿಂಡರ್ನ ಘನಫಲ ಕಂಡುಹಿಡಿಯತಕ್ಕಂಥ ಸೂತ್ರ. ಅದನ್ನು ವಾಲ್ಯೂಮ್ ಅಂತ ಕರೆಯುವುದರಿಂದ ರೇಂಜ್. ಈಗ ನಿಮಗೆ ಈ ವರ್ಷ ಇರ್ತಕ್ಕಂಥ ಪಾಠ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಒಂದೊಂದೇ ಇರ್ತಕ್ಕಂಥ ಸಿಲಿಂಡರು ಅಥವಾ ಘನ ಅಥವಾ ಆಯತ ಘನ ಇವುಗಳೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಇದರದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ, ಘನಫಲ ಕಂಡುಹಿಡಿಯಿರಿ, ಇದ್ರೊಳಗೆ ಎಷ್ಟು ಜ್ಯೂಸ್ ತುಂಬಬಹುದು, ನೀರು ತುಂಬಬಹುದು, ಈ ಟ್ಯಾಂಕ್ ಇಷ್ಟಡಿ ಇಷ್ಟ ಅಗಲ ಇಷ್ಟ ಆಳ ಇದ್ರೆ ಆ ಟ್ಯಾಂಕ್ ಅಲ್ಲಿ ಎಷ್ಟು ನೀರು ಹಿಡಿತಿದೆ, ಇದೆಲ್ಲ ಹೋದ ವರ್ಷ ಮಾಡಿದ್ವಿ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ರ ಮೇಲೆ ಒಂದು ಜೋಡಿಸ್ತಾರೆ. ಈ ಸಿಲಿಂಡರ್ ಮೇಲೆ ಅರ್ಧ ಗೋಳ ಜೋಡಿಸ್ತಕ್ಕಂಥದ್ದು, ಸಿಲಿಂಡರ್ ಮೇಲೆ ಶಂಕು ಜೋಡಿಸ್ತಕ್ಕಂಥದ್ದು. ಈ ರೀತಿ ಆದಂತ ಸಂದರ್ಭದಲ್ಲಿ ಈ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಜೋಡಿಸಿದ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದಿದೆ. ಬರ್ಕೊಳ್ಳಿ ನೆಕ್ಸ್ಟ್ ಹೆಡಿಂಗ್. ಜೋಡಿಸಿದ ಘನಾಕೃತಿಗಳ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು. ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು. ಸೆಂಟಿಮೀಟರ್ ಕ್ಯೂಬ್ 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳನ್ನು ಜೋಡಿಸಿ ಒಂದು ಆಯತ ಘನಾಕೃತಿಯನ್ನು ಮಾಡಿದೆ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಕೇಳಿಸ್ತಾರೆ, ಆಮೇಲೆ ನೀವೇ ಮಾಡಬೇಕಿದ್ದೆಲ್ಲ ಗೊತ್ತಿರ್ತಕ್ಕಂಥದ್ದು. ಇದು ಒಂದು ವರ್ಗಘನ. ಈ ತರದ್ದು ಇನ್ನೊಂದು ವರ್ಗಘನ ಸೇರಿಸ್ತಾರೆ ಪಕ್ಕಕ್ಕೆ. ಅವಾಗ ಉದ್ದ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕರೆಕ್ಟಾ? ಉದ್ದ ಮಾತ್ರ ಜಾಸ್ತಿ ಆಗುತ್ತೆ, ಅಗಲ ಎತ್ತರ ಏನು ಬದಲಾವಣೆ ಆಗಲ್ಲ. ಈಗ ಇದ್ರದ್ದು ಏನ್ ಕೊಟ್ಟಿದೆ, ನಾನು ಒಂದು ಚೌಕಘನದ ಘನಫಲ ಕಟ್ಟಿದೆ. ಈ ಘನಫಲವನ್ನು ಉಪಯೋಗಿಸ್ಕೊಂಡು ಒಂದು ಬಾಹುವಿನ ಉದ್ದವನ್ನ ಕಂಡುಹಿಡ್ಕೋಬೇಕು ನಾವು. ಅದೇ ಬಾಹುವಿನ ಇನ್ನೊಂದ್ಸರಿ ಕೂಡಿಸಿದ್ರೆ ಅದರ ಉದ್ದಕ್ಕೆ ಸಮ ಆಯ್ತು. ಅದೇ ಬಾಹುವಿನ ಅಗಲ ಇರುತ್ತೆ, ಎತ್ತರ ಇರುತ್ತೆ. ಕರೆಕ್ಟಾ? ಸರಿನಾ? ನಾವೇನ್ ಮಾಡೋಣ ಈಗ? ಫಸ್ಟ್ ಘನದ ಘನಫಲ ಮೊದಲನೇ ಘನದ
ಎಷ್ಟಿದೆ ಘನಫಲ 64 ಸೆಂಟಿಮೀಟರ್. ಕ್ಯೂಬ್ ತೆಗೆದ ಕಡೆ ಹೇಗೆ ಏನಾಗುತ್ತೆ ಕ್ಯೂಬ್ ರೂಟ್ a is equal to ಕ್ಯೂಬ್ ರೂಟ್ ಆಫ್ 64 ಘನಮೂಲ ಎಷ್ಟು 4 ಸೆಂಟಿಮೀಟರ್. ಈಗ ಈ ತರದ ಎರಡು ಜೋಡಿಸಿದ್ವಿ ಅಂತಂದ್ರೆ ಅದೇನಾಯ್ತದು ಆಯತ ಘನ ಅಂತ ಎರಡು ಘನಗಳನ್ನ ಎರಡು ಚೌಕ ಘನಗಳನ್ನ ಒಂದಕ್ಕೊಂದು ಪಕ್ಕ ಪಕ್ಕ ಅಂತ ಸೇರಿಸಿದಾಗ ಅದೇನಾಗ್ಬಿಟ್ಟು ಆಯತ ಘನವಾಗಿ ಪರಿವರ್ತನೆ ಆಗಿದೆ. ಈಗ ನೋಡಿ ಆಯತ ಘನದ ಉದ್ದ ಎಷ್ಟಿದೆ 2 ಸೇರ್ಕೊಂಡಿರೋದ್ರಿಂದ ಒಂದ್ರದ್ದು ಎಷ್ಟು 4 ಇನ್ನೊಂದ್ರದ್ದು 4 ಸೇರ್ಕೊಂಡಿರುತ್ತೆ 8 ಅಗಲ 4 ಎತ್ತರ 4. ಸೊ L is equal to 8 ಸೆಂಟಿಮೀಟರ್ ಆಯ್ತು, B is equal to 4 ಸೆಂಟಿಮೀಟರ್ ಆಯ್ತು, H is equal to 4 ಸೆಂಟಿಮೀಟರ್ ಆಯ್ತು. ಈಗ ಏನ್ ಕಂಡುಹಿಡಿಯಬೇಕು ನಾವು ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ನಾನು ಬೋರ್ಡ್ ಮೇಲೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ನೋಡಿ ನೋಡೋಣ ಎಷ್ಟು ಜ್ಞಾಪಕ ಇದೆ ಅಂತ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ನಿಮಿಷ ವೀಣಾ ನಾಗರಾಜ ಬರೆದಿರ್ತಕ್ಕಂಥ ಸೂತ್ರ ಸರಿ ಇದೆಯಾ ತಪ್ಪು? ಮತ್ತೆ ಈ ಪಾರ್ಶ್ವ ಮೇಲ್ಮೈ ಏನು ಕಂಡ ಮೇಲೆ ಬರೆದಿದೆಯಾ ನೋಡಿ ಬರೆದಿದ್ದೀವಿ ಈಕ್ವಲ್ ಟು ಹಾಕಲ್ಲ ವರ್ಕ್ ಮಾಡ್ತಾ ಇದೆ. ಸ್ಕ್ವೇರ್ ಅಲ್ವಾ ಚದರ ಈಗ ಬಂದಿದೆಯಾ? ಇದು ಏನಪ್ಪಾ ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ಬ್ರಾಕೆಟ್ ಬಂದಾಗ ಒಂದೇ ತರದ ಬ್ರಾಕೆಟ್ ಅನ್ನು ಕಂಟಿನ್ಯೂ ಮಾಡಬಾರ್ದು, ಇನ್ನೊಂದು ಹತ್ರ ಬೇಕಾದ್ರೆ ಪವರ್ ಬ್ರಾಕೆಟ್ ಇದೆ. ಸೊ ಇದು ಅರ್ಥ ಆಯ್ತಲ್ಲ? ಸೊ ಆಯತಾಗರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ 2 × LB + BH + LH. L ಅಂದ್ರೆ ಉದ್ದ 8 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್, ಅಗಲ 4, ಎತ್ತರ 4, ಉದ್ದ 8, ಎತ್ತರ 8. 8 × 32, 4 × 16, 8 × 32. ಇದಿಷ್ಟನ್ನು ಕೂಡಿಕೊಂಡಾಗ 2 × 8 = 2, 1 + 3 = 4, 1 × 5 = 8, 70 × 2 160 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಇರಬೇಕು, ಏನ್ ಕೊಟ್ಟಿದ್ರೆ ನೋಡ್ಕೋಬೇಕು. ಏಕಮ್ಮ ಅವ್ರು ಮೀಟರ್ ಕೊಟ್ಟಿದ್ರೆ ಅವಾಗ ಏನ್ ಇಡಬೇಕು? ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್. ಘನಫಲ ಇದ್ರೆ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್ ಅಥವಾ ಘನ ಸೆಂಟಿಮೀಟರ್ ಅದಕ್ಕೆ ಬದಲಾಯಿಸ್ತಾ ಹೋಗ್ಬೇಕು. ಅರ್ಥ ಆಯ್ತದ? ನೆಕ್ಸ್ಟ್ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ
ಅರ್ಧ ಘನಾಕೃತಿಯ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯ ಘನ ಅಲ್ಲ, ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿ ತಯಾರಿಸಲಾಗಿದೆ. ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿ ತಯಾರಿಸಲಾಗಿದೆ. ಇಷ್ಟ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಆದರೆ 13 ಸೆಂಟಿಮೀಟರ್ ಆದರೆ ಈ ಪಾತ್ರೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಈ ಪಾತ್ರೆಯ ಮೇಲ್ಮೈ ವಿಸ್ತೀರ್ಣ ಏನ್ ಬರ್ಕೋಬೇಕು ಕೆಳಗಡೆ? ಯಾವ್ದ್ರ ಮೇಲೆ ಯಾವ್ದು ಕೂಡಿಸಿರಲಿ? ಸಿಲಿಂಡರ್ನ ಯಾವ್ದ್ರ ಮೇಲೆ ಕೂಡಿಸಿದರೆ? ಅರ್ಧಗೋಳದ ಮೇಲೆ. ಹೌದಾ? ಇದು ಅರ್ಧಗೋಳದ ಚಿತ್ರ ಬರೀಬೇಕು. ಇದ್ರ ಮೇಲೆ ಕೂಡಿಸ್ಬೇಕು, ಸಿಲಿಂಡರ್ ಕೂಡಿಸ್ಬೇಕು. ನೋಡಿ ಏನೇನು ಕೊಡಿಲ್ಲ ನೋಡಿ. ಅರ್ಧಗೋಳದ ವ್ಯಾಸ ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಷ್ಟಂತೆ? 14 ಸೆಂಟಿಮೀಟರ್. ನಾವೇನ್ ಮಾಡ್ಕೋಬಹುದು ಇದು ಉಪಯೋಗಿಸ್ಕೊಂಡು? ಅರ್ಧ ಇರುತ್ತೆ 14/2 ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಮತ್ತೆ ಟೋಟಲ್ ಎತ್ತರ ಅಂದ್ರೆ ಈ ತಳದಿಂದ ಹಿಡಿದು ಇಲ್ಲಿವರೆಗಿನ ಎತ್ತರ ಕೊಟ್ಟಿದ್ದಾರೆ ಎಷ್ಟಂತೆ? 13 ಸೆಂಟಿಮೀಟರ್. ಕರೆಕ್ಟಾ? ನೀವೇನ್ ಮಾಡ್ಬೇಕು? ಈ ರೀತಿ ಇದ್ದಾಗ ನಾವು ಯಾವ್ಯಾವ ವಿಸ್ತೀರ್ಣ ಕೂಡಬೇಕು ಅನ್ನೋದನ್ನ ಲೆಕ್ಕ ಹಾಕೋಬೇಕು. ಇದೇ ನಾವು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾಗಿರೋದ್ರಿಂದ ಈ ಅರ್ಧಗೋಳದ ಪೂರ್ತಿ ಕೆಳಗಡೆ ಇರತಕ್ಕಂಥದಕ್ಕೆ ಬಣ್ಣ ಹೊಡಿಬೇಕು, ಮತ್ತೆ ಸುತ್ತಾಲು ಬಣ್ಣ ಹೊಡಿಬೇಕು. ಅದಕ್ಕೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ. ಪೂರ್ಣ ಮೇಲ್ಮೈ ಹೆಂಗಾಗ್ತದೆ? ವೃತ್ತಾಕಾರ ಸಮತಲ ಮೇಲಿರೋದಕ್ಕೆ ಹೊಡೆಯಲ್ಲ ನಾವು. ಇದು ಟೊಳ್ಳಾಗಿರ್ತಕ್ಕಂಥ, ನಾವು ಹೇಳಿರೋದೇ ಟೊಳ್ಳಾಗಿರ್ತಕ್ಕಂಥದ್ದು. ಟೊಳ್ಳಾಗಿರ್ತಕ್ಕಂಥದ್ದು ಒಳಗಡೆ ಎಲ್ಲ ಖಾಲಿ ಪೂರ್ತಿ. ಅರ್ಥ ಆಯ್ತು? ಕೆಳಗಡೆ ಇರ್ತಕ್ಕಂಥದ್ದು ನಿಮ್ಮ ಸೇಮ್ ತೆಂಗಿನಕಾಯಿ ಚಿಪ್ಪು ಇರುತ್ತಲ್ಲ ಆ ತರ ಇರುತ್ತೆ. ತೆಂಗಿನಕಾಯಿ ಒಳಗಡೆ ಏನು ಇಲ್ಲ ಅಂತ ಅನ್ಕೊಳ್ಳಿ. ಅಲ್ಲೇನೋ ನಾವು ಇಲ್ವೇ ಇಲ್ಲ. ಒಳ ಬಣ್ಣ ಹೊಡೆದ್ರು ಅದೇನೆ, ಹೊರ ಬಣ್ಣ ಹೊಡೆದ್ರು ಅದೇನೆ. ಅಲ್ಲಿಗೆ ನಾವು ಯಾವ ಮೇಲ್ಮೈ ವಿಸ್ತೀರ್ಣ ಬಣ್ಣ ಹೊಡೆದಂಗಾಗುತ್ತೆ? ಮೇಲ್ಮೈ. ಯಾವ್ದ್ರದ್ದು? ಸೈಡ್ ಅಲ್ಲಿ ರಫ್ ಮಾಡ್ಕೊಂಡು ನಮಗೆ ಕೊಟ್ಟಿರೋ ಅಂಶ ಸಾಕಾಗ್ತದೆ ಇಲ್ಲ ಅಂತ ಚೆಕ್ ಮಾಡಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನ್ ಸೂತ್ರ? 2πr². ಕರೆಕ್ಟಾ? ಪ್ಲಸ್ ಸಿಲಿಂಡರ್ನ ಸುತ್ತಾಲು, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಸೂತ್ರ? 2πr. ಇಲ್ಲಿ ಆರ್ ಅಂತಕ್ಕಂಥದ್ದು ಇದೆ. ಇಲ್ಲಿ ಸಿಲಿಂಡರ್ನ ತ್ರಿಜ್ಯ ಎಷ್ಟಾಗುತ್ತೋ ಅಷ್ಟೇನೆ ಅರ್ಧಗೋಳದ ತ್ರಿಜ್ಯನೂ ಕೂಡ ಆಗುತ್ತೆ. ಎರಡು ಕರೆಕ್ಟ್ ಆಗಿ ಒಂದಕ್ಕೊಂದು ಐಕ್ಯ ಆಗಿರೋದ್ರಿಂದ, ನೀಟಾಗಿ ಕೂತಿರೋದ್ರಿಂದ ಎರಡರಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಲ್ಲ. ಆದರೆ ನೆಕ್ಸ್ಟ್ ನೋಡಿ, ಇದಾಯ್ತು, ಇದು ಕಂಪ್ಲೀಟ್ ಇದೆ. ಇಲ್ಲಿ ನೋಡಿ ತ್ರಿಜ್ಯ ಇದೆ ಆದ್ರೆ ಏನಿಲ್ಲ. ಯಾವ್ದ್ರದ್ದು ಎತ್ತರ? ಅದು ನಾವು ಕೊಟ್ಟಿರೋದ್ರ ಎತ್ತರ ಒಟ್ಟು ಎತ್ತರ ಕೊಟ್ಟಿದೆ. ಏನ್ ಮಾಡ್ಕೋಬೇಕು ನಾವು ಇವಾಗ? ಒಟ್ಟು ಎತ್ತರದಲ್ಲಿ ಅರ್ಧಗೋಳದ ಎತ್ತರವನ್ನ, ಅರ್ಧಗೋಳದ ಎತ್ತರ ಅಂತ ಪ್ರತ್ಯೇಕವಾಗಿಲ್ಲ. ಆದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದೇನಿದು? ಇಲ್ಲಿಂದ ಇಲ್ಲಿಗೂ ಕೂಡ ಏನಾಗುತ್ತೆ? ತ್ರಿಜ್ಯ. ಇಲ್ಲಿಂದ ಇಲ್ಲಿಗೂ ಕೂಡ ಎತ್ತರ ಏನಾಗುತ್ತೆ? ಎರಡೂ ಕೂಡ ಸೇಮ್ ಇರುತ್ತೆ. ಇದು ವೃತ್ತಾಕಾರದಲ್ಲಿರೋದ್ರಿಂದ ಒಂದು ವೃತ್ತದ ತ್ರಿಜ್ಯ ಎಲ್ಲಾ ತ್ರಿಜ್ಯಗಳು ಕೂಡ ಪರಸ್ಪರ ಏನಾಗಿರ್ತವೆ? ಹಾಗಾಗಿ ನೀವು ಬೇಕಾದ್ರೆ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ಇದನ್ನ ಇದೆಷ್ಟಿದೆ? 7 ಸೆಂಟಿಮೀಟರ್ ಇದೆ. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಇದೆ. ಟೋಟಲ್ ಎಷ್ಟಿದೆ? ಅದರಲ್ಲಿ ಏನ್ ಕಳಿಬೇಕು ನಾವಾಗಾದ್ರೆ? ಅರ್ಧಗೋಳದ ತ್ರಿಜ್ಯವನ್ನ ಕಳಿಬೇಕು. ಸೊ ಹಾಗಾಗಿ 13ರಲ್ಲಿ 7 ಅಂದ್ರೆ ಎಷ್ಟು ಬರುತ್ತೆ? 13ರಲ್ಲಿ 7 ಅಂದ್ರೆ 6 ಸೆಂಟಿಮೀಟರ್ ಅಂತಕ್ಕಂಥದ್ದು ಯಾವ್ದ್ರದ್ದು ಎತ್ತರ? ಸಿಲಿಂಡರ್. ನೋಡಿ
ಸೈಡ್ ಅಲ್ಲಿ ಇದನ್ನ ಮಾಡ್ಕೋಬೇಕು. ಏನಂತ? ಸಿಲಿಂಡರ್ನ ಎತ್ತರ, ಸಿಲಿಂಡರ್ನ ಎತ್ತರ ಇಸ್ ಈಕ್ವಲ್ ಟು, ನೀವೆಲ್ಲ ಪೂರ್ತಿ ಅಲ್ಲಿ ಹೆಚ್ಚಿರೋ ಜಾಗದಾಗ 3 ಸೆಂಟಿಮೀಟರ್ ಹಾಕ್ಬಿಟ್ರಿ ಅಂದ್ರೆ ತಪ್ಪಾಯ್ತು ಅಂತ ಅರ್ಥ. ಸಿಲಿಂಡರ್ನ ಎತ್ತರ ಇಸ್ ಈಕ್ವಲ್ ಟು ಘನದ ಎತ್ತರ, ಕೊಟ್ಟಿರ್ತಕ್ಕಂಥ ಘನದ ಎತ್ತರ ಮೈನಸ್ ಅದು ಅರ್ಧಗೋಳದ ತ್ರಿಜ್ಯ ಅಥವಾ ಅರ್ಧಗೋಳದ ಎತ್ತರ ಮೈನಸ್ ಅರ್ಧಗೋಳದ ತ್ರಿಜ್ಯ. ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಪರಸ್ಪರ ಸಮ ಆಗಿರೋದ್ರಿಂದ ಆ ತರ ಬರೀತಾರೆ. ಟೋಟಲ್ ಎತ್ತರ 13 ಸೆಂಟಿಮೀಟರ್ ಮೈನಸ್ 7 ಸೆಂಟಿಮೀಟರ್, ಅದಕ್ಕೆ ಎಷ್ಟಾಯ್ತು? 6 ಸೆಂಟಿಮೀಟರ್ ಆಯ್ತು. ಓಕೆ, ಈಗ ಇದಂದ್ರೆ ನಾವು ಘನದ ಏನ್ ಕಂಡುಹಿಡಿದಿರೋದು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವುದು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಇದರಲ್ಲಿ ಏನೇನು ಕಾಮನ್ ತಕ್ಕ ಹೋಗ್ತದೆ? ಆರ್ ಇದೆ, ಎಷ್ಟು ಉಳಿತು? ಈಗ ಅವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿ. ಯಾರಾದ್ರೂ ಮಾಡ್ತೀರಾ? ಮಾಡ್ತೀಯಾ? ನೆಕ್ಸ್ಟ್ ಯಾರು ಇರ್ತೇನವ? ನೋಡಿ ಬೇರೆಯವ್ರು ಮಾಡಿ, ನಿಮ್ಮ ಎಕ್ಸಸೈಸ್ ಬುಕ್ ಅಲ್ಲಿ ಮಾಡಿ, ಬೇರೆ ಅದನ್ನ ಬರ್ಕೊಂಡು ಮಾಡ್ತಾ ಇರಿ. ಏನೇನಿದೆ? 44 ಇಂಟು 13 ಇದೆ. ಹಿಂಗ 57 ಅಂತ 13 ಇಂಟು 47 ಗುಣಿಸಪ್ಪ. 13 4. ಮತ್ತೆ ನೀನೇನ್ ಮಾಡಿಟ್ರಿ? ಕೂಡಿ ಇಟ್ಟ. ಕರೆಕ್ಟಾ? 572. 13 4 ನಮ್ಮ ಮೇಡಮ್ ಅವರಿಗೆ 3 ಮಂದಿ ಬರಲೇ ಇಲ್ಲ. ಯಾವ್ದಾರ ಗುಣಿಸ್ಕೊಂಡ್ರು? 3 ಗುಣಿಸ್ಕೊಂಡು ಆಮೇಲೆ 1 ಗುಣಿಸ್ಕೊಂಡು ಅಲ್ವಾ? 13 4 52ಕ್ಕೆ 2 5 ದಷ್ಟ 13 4 52 5 ಆಯ್ತಾ? ಹಂಗಂತ ಡೈರೆಕ್ಟ್ ಗುಣಿಸಕ್ ಹೋಗಿ ತಪ್ಪು ಮಾಡೋದ್ರ ಬಂದು ಬರ್ಲಿಲ್ಲ, ಅಕಸ್ಮಾತ್ ಆ ಟೈಮಲ್ಲಿ ಮರ್ತೋಯ್ತು ಅಂದ್ರೆ ಈಗ ಮಾಡ್ಕೊಳ್ಳೋದೇ ಒಳ್ಳೇದಕ್ಕೆ. ಯಾರು ವೀಣಾ ಮಾಡಿದ್ನಲ್ಲ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದೇ ಒಳ್ಳೇದು. ಹಾಗಂತ 10ನೇ ಕ್ಲಾಸಿಗೆ ಬಂದು 13 ಮಂದಿ ಕಲಿದಂಗೆ ಇರಬಾರ್ದು. ನಮ್ಮ ಸರ್ ಹೇಳಿದಾರೆ ಅಂದ್ರೆ 2 ಮಂದಿ ಮಾಡ್ಕೊಂಡು ಇನ್ನೂ ಇದಾರೆ ಕೆಲವರು 58 ಇಂಟು 11 ಅಂತಿದ್ರೆ ಸರ್ ಹೇಳಿದ್ದಾರೆ 11 ತಪ್ಪು ಮಾಡಕ್ ಹೋಗ್ಬಾರ್ದು. 1 8 8 5 1 8 1 8 1 5 5 8 8 5 ಕೂಡಿದ್ರೆ ಬೆರಳು ತೆಗೆಯಲಿದ್ದಾರೆ. 9 10 11 12 13 1 ದಷ್ಟ 6 ಅಂತ ಹಿಂಗೆ ಹೇಳಿದ್ದಾರೆ. ಈ ರೀತಿ ಎಲ್ಲ ಮಾಡಬಾರ್ದು. 10ನೇ ಕ್ಲಾಸಿಗೆ ಬಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿರ್ಬೇಕು. ಬಂದಿದೆ ಇಷ್ಟ ಉತ್ತರ? ನೆಕ್ಸ್ಟ್. ಸೊ ಇದೇ ರೀತಿನಲ್ಲಿ ನಮಗೇನಪ್ಪಾ ಅಂತ ಹೇಳಿದ್ರೆ ಒಟ್ಟಾರೆ ಏನಪ್ಪಾ ಅಂದ್ರೆ ಈಗೇನೆ ಏನ್ ಮಾಡ್ತಾರೆ, ಬೇರೆ ಬೇರೆ ಆಕಾರಗಳನ್ನ ಜೋಡಿಸ್ತಾರೆ. ಅಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾವುದ್ರ ಮೇಲೆ ಯಾವುದನ್ನ ಕೂಡಿಸಿದ್ದಾನೆ ಈಗ ಕೊಟ್ಟಿರ್ತಾರೆ. ಅಥವಾ ನೆಕ್ಸ್ಟ್ ಲೆಕ್ಕಗಳು ನಿಮ್ಮ ಅಭ್ಯಾಸದಲ್ಲಿದ್ದಾವೆ. ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಅಂತ ಹೇಳಿ, ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಈ ರೀತಿ ಕೂರಿಸಿದ್ದಾರೆ. ಹೌದಾ? ಇದರದ್ದು ಏನ್ ಕಂಡುಹಿಡಿಲಿಕ್ಕೆ ಹೇಳಿದಾರೆ ನೋಡ್ಕೋಬೇಕು. ಅವರು ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಇಲ್ಲ ಆಟಿಕೆಯ ಎತ್ತರ ಅಂತ ನೆಕ್ಸ್ಟ್ ಕೊಡ್ತಾರೆ. ಎತ್ತರ
ಉದ್ದ. ಸಿಲಿಂಡರ್ನ ತ್ರಿಜ್ಯ ಅರ್ಧಗೋಳದ ತ್ರಿಜ್ಯ ಕೊಟ್ಟಿರ್ತಾರೆ. ಆಟಿಕೆ ಎತ್ತರ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅಂತ ಇದನ್ನ ಫಾರ್ ಎಕ್ಸಾಂಪಲ್ 13 ಸೆಂಟಿಮೀಟರ್ ಎತ್ತರ ಇದೆ ಅಂತ ಅನ್ಕೊಳ್ಳಿ. ಸರಿನಾ? ಲೆಕ್ಕ ನೋಡ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕ ನೀವು ಅದನ್ನ ಮಾಡ್ಕೊಂಡ್ಬರ್ಬೇಕು ಮನೆಯಲ್ಲಿ. 13 ಸೆಂಟಿಮೀಟರ್ ಇದೆ, ತ್ರಿಜ್ಯ 7 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಕರೆಕ್ಟಾ? ಈಗ ಏನ್ ಮಾಡ್ಬೇಕು? 13ರಲ್ಲಿ ನಾವ್ ಎಷ್ಟು ಕಳಿಬೇಕು? ಅವಾಗ ಎಷ್ಟು ಬರುತ್ತೆ? 6 ಬರುತ್ತೆ. ಡೈರೆಕ್ಟ್ ಆಗಿ ಏನ್ ಹಾಕೋಬೇಕು ಅವಾಗ? ಸೂತ್ರ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಏನ್ ಸೂತ್ರ? ಪೈ ಆರ್ ಎಲ್. ಸೊ ಆದ್ರೆ ಇಲ್ಲಿ ಕೊಟ್ಟಿರೋದು ಎಂತದ್ದು? ಇಲ್ಲಿ ಎಂತ ಎತ್ತರ ಕೊಟ್ಟಿದ್ದಾನೆ? ಶಂಕುವಿನ ಲಂಬ ಎತ್ತರ ಕೊಟ್ಬಿಡ. ನಮಗೆ ಬೇಕಾಗಿದ್ದೇನು? 6 ಜನ ವಿದ್ಯಾರ್ಥಿಗಳು ಇದೇನ್ ಮಾಡ್ಬಿಡ್ತಾರೆ, ಕರೆಕ್ಟ್ ಮಾಡ್ತಾರೆ. ನಾವು ಹೇಳಿದೀವಲ್ಲ ಹಾಗೇನೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಮಾಡ್ತಾರೆ. ಇದು ಕರೆಕ್ಟ್. ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ? ತೆಗಿತಾರೆ. ಇಲ್ಲೇನ್ ಹಾಕೊಂತಾರೆ? ಪೈಆರ್ ಎಲ್ಲ ಹಾಕೊಳ್ತಾರೆ. ಪೈಆರ್ ಎಲ್ಲ ಹಾಕೊಳ್ತಾರೆ. ಇಲ್ಲಿ 2 ಇದೆ, ತ್ರಿಜ್ಯ ಇದೆ 7 ಸೆಂಟಿಮೀಟರ್ ಕರೆಕ್ಟ್. ಇಲ್ಲೂ ಪೈ ಹಾಕೊಳ್ತಾರೆ, ಇಲ್ಲೂ 7 ಹಾಕ್ತಾರೆ. ಎಲ್ಲಿರೋ ಜಾಗದಾಗೆ 6 ಸೆಂಟಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಏನಾಗುತ್ತೆ ಲೆಕ್ಕ? ತಪ್ಪಾಗುತ್ತೆ. ಓರೆ ಎತ್ತರ ಅಂದ್ರೆ ಅದು ಇಲ್ಲಿಂದ ಇಲ್ಲಿವರೆಗೆ ಇರ್ತಾರೆ. ಆಗ ನಾವೇನ್ ಮಾಡ್ಕೋಬೇಕು? ಏನು ಉಪಯೋಗಿಸ್ಬೇಕು ಅಂತ ಹೇಳಿದೀನಿ. ಪೈಥಾಗರಸ್ ಪ್ರಮೇಯವನ್ನು ಬಳಸಿ ಶಂಕುವಿನ ಓರೆ ಎತ್ತರವನ್ನ ಫಸ್ಟ್ ಕಂಡುಹಿಡ್ಕೊಂಡು ನಂತರ ಈ ಸೂತ್ರ ಹಾಕೋಬೇಕು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಇದಕ್ಕೆ ಲೆಕ್ಕ ಮಾಡಕ್ ಹೋಗ್ಬೇಡಿ. ನಿಮ್ಮ ರಫ್ ಎಕ್ಸೈಸ್ ಅಥವಾ ಸೈಡ್ ಅಲ್ಲಿ ಏನ್ ಮಾಡ್ಕೋಬೇಕು? ಏನೇನ್ ಬೇಕು? ಯು ಮಸ್ಟ್ ಕಲೆಕ್ಟ್ ದ ಡೇಟಾಸ್ ಫಸ್ಟ್. ಏನ್ ಕೊಟ್ಟಿದ್ದಾರೆ, ನಮಗೆ ಏನ್ ಬೇಕು? ಇಲ್ಲಿ ಶಂಕುವಿನ ಲಂಬ ಎತ್ತರ ಸಿಗ್ತಾ ಇದೆ, ಆದ್ರೆ ಸೂತ್ರದಲ್ಲಿ ಇರ್ತಕ್ಕಂಥದ್ದು ಏನು? ಎಚ್ ಅಲ್ಲ, ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್, ಓರೆ ಎತ್ತರ. ಹಾಗಾಗಿ ಫಸ್ಟ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತಕ್ಕಂಥ ಸಂಬಂಧವನ್ನು ಬಳಸಿ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಉಪಯೋಗಿಸಿ ಎಲ್ ಕಂಡು ಹಿಡ್ಕೋಬೇಕು. ನಂತರ ಈ ಸೂತ್ರವನ್ನು ಬಳಸಿ ಲೆಕ್ಕ ಮಾಡಬೇಕಾಗುತ್ತೆ. ಹಿಡಿದಾಯ್ತಾ? ಸೊ ಈ ರೀತಿಯಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಲೆಕ್ಕ ಇದೆ. ಅಭ್ಯಾಸ 12.1 ಆ ಲೆಕ್ಕಗಳನ್ನು ಮಾಡ್ಕೊಂಡು ಬರ್ಬೇಕು. ಗೊತ್ತಾಯ್ತಾ? ಎಷ್ಟು ನಿಮಿಷ ಆಯ್ತಪ್ಪ?